ಓಂ ಶ್ರೀ ಮಕ್ಕಳ ಮಾರಿಯಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ 25ನೇ ವರ್ಷದ ಶ್ರೀ ಮಕ್ಕಳ ಮಾರಿಯಮ್ಮ ದೇವಸ್ಥಾನದ ದೇವಾಲಯದ ಬೆಳ್ಳಿ ಮಹೋತ್ಸವ ಹಾಗೂ ಕುಂಭಾಭಿಷೇಕ, ಕರಗ ಮಹೋತ್ಸವ ಮತ್ತಿತರ ಅಮ್ಮನವರ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಇದು ಬಂದು ಗೋವಿಂದಮ್ಮ ಅನ್ನೋರಿಂದ ನಾವು 10 ಜಾಗ ತಗೊಂಡು 30,000 ರೂಪಾಯಿಗೆ ಜಾಗನ ತಗೊಂಡವರು ಮುನ್ಬೈರಪ್ಪ, ಗಂಗಣ್ಣ, ನಾನು, ಸುಬ್ರಹ್ಮಣ್ಯ. ಸರ್, ಇವತ್ತು ಬೆಳ್ಳಿ ಈಗ ಪೈಂಟ್ ಗಿಂಟ್ ಎಲ್ಲ ಮಾಡಿಸಿ ದಿನೇಶ್ ಗುಂಡೂರಾವ್ ಒಂದು ಸ್ವಲ್ಪ ದುಡ್ಡು ಕೊಟ್ಟರು. ಅದರಿಂದ ನಾವು ಇದೆಲ್ಲ ಪೈಂಟ್ ಗಿಂಟ್ ಎಲ್ಲ ಮಾಡಿಸಿ ಕಲ್ಲೆಲ್ಲ ಹಾಕ್ಸಿ ಒಳಗಡೆ ರೆಡಿ ಮಾಡಿ ನಡೀತಾ ಇದೆ. ಪ್ರತಿ ವರ್ಷವೂ ಹೀಗೆ ನಡೆಯುತ್ತೆ ಕಾರ್ಯಕ್ರಮ. ಪ್ರತಿದಿನ ಫಸ್ಟ್ ದಿನ ಮಾರಮ್ಮ ಮತ್ತು ನಮ್ಮದು ಮಕ್ಕಳ ಮಾರಮ್ಮ, ರಾನನ್ ಮಾನ್ಯ ದಿವಸ ಕರ್ಗ ಇರುತ್ತೆ, ಅನ್ನದಾನ ಇರುತ್ತೆ. ಪ್ರತಿ ವರ್ಷ 25 ವರ್ಷದಿಂದನೂ ಹೀಗೆ ನಡ್ಕೊಂಬರ್ತಾರೆ. ವಿಶೇಷತೆ ಅಂದರೆ ಮಕ್ಕಳಾಗ್ದಿರೋರಿಗೆ ಬಂದು ತಾಯಿಗೆ ಅರಸ್ಕಂತು ಅಂದರೆ ಖಂಡಿತವಾಗ್ಲೂ ಮಕ್ಕಳಾಗಿದೆ. ಎಲ್ಲೆಲ್ಲಿಂದನೋ ಬಂದಿದ್ದಾರೆ. ಕೋಲಾರಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಮಂಡ್ಯದಿಂದ ಬಂದಿದ್ದಾರೆ, ಗುಲ್ಬರ್ಗದಿಂದ ಬಂದಿದ್ದಾರೆ, ರಾಯಚೂರಿಂದ ಬಂದಿದ್ದಾರೆ. ಎಲ್ಲ ಕಡೆಯಿಂದನೂ ಬರ್ತಾರೆ. ತಾಯಿ ಹರಕೆ ಮಕ್ಕಳು ಒಂದೇ ಅಲ್ಲ, ಮಕ್ಳಿಗೆ ಹುಷಾರಿಲ್ಲ ಅಂದ್ರೂ ತಾಯ್ತ ಹಾಕ್ತೀರಿ, ತೀರ್ಥ ಹಾಕ್ತೀರಿ, ತೀರ್ಥ ಬಂದು ತೀರ್ಥ ಹಾಕಿಸ್ಕೊಂಡು ಹೋಗ್ತಾರೆ. ಇದೆಲ್ಲ ನಡೀತಾ ಇರುತ್ತೆ ಇಲ್ಲಿ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಏನು ಪೈಪ್ಲೈನ್, ನಮ್ಮ PG ಹಳ್ಳಿ ತುಂಬಾ ಹಳೆ ಏರಿಯಾ, ಕೋದಂಡರಾಂಪುರ ಆಗಿರ್ಬೋದು, ಮಲೇಶ್ವರ ಸ್ಥಳೀಯವಾಗಿ ತುಂಬಾ ಹಳೆ ಏರಿಯಾ. ಇಲ್ಲಿ ಮಕ್ಕಳ ಮಾರಿಯಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಇನ್ನೂ ಒಂದು 25ನೇ ವರ್ಷಕ್ಕೆ ದೊಡ್ಡ ಮಟ್ಟದ ವಿಜೃಂಭಣೆ, ಸಡಗರ, ಸಂಭ್ರಮಗಳಿಂದ ಕೂಡಿರುವಂತಹ ಒಂದು ಮಹೋತ್ಸವ ಮತ್ತೆ ಕುಂಭಾಭಿಷೇಕ ಎಲ್ಲ ನಡೀತು. ಅದೇ ತರನೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ನಡೀತು. ಅನ್ನದಾನ ಆಗಿರ್ಬೋದು, ಹಲವಾರು ವಿಚಾರಗಳ ಕುರಿತು ಟ್ರಸ್ಟಿನ ಹಲವಾರು ಮಹನೀಯರು ನಮ್ಮೊಟ್ಟಿಗೆ ಇಲ್ಲಿರೋರೆಲ್ಲರೂ ಮಾತಾಡಿದ್ರು ಅಂತಾನೆ ಹೇಳ್ಬೋದು. ತುಂಬಾ ವಿಶೇಷ, ವಿಭಿನ್ನ ಹಾಗೂ ಇನ್ನೊಂದು ಏನಪ್ಪಾ ಅಂದ್ರೆ ವಿಶೇಷವಾಗಿ ಮಕ್ಕಳಿಗೆ ಏನೇ ಯಾರಿಗಾರು ಆರಿಸ್ಕೊಂಡಿದ್ರೆ ಮಕ್ಕಳಿಗೆ ಸಂಬಂಧಪಟ್ಟ ಒಂದು ಏನೇ ಇದ್ದಿತ್ತು ಅಂದ್ರೂ ಸಹ ಮಕ್ಕಳಾಗಿಲ್ದಿರೋರಾಗಿರ್ ಮಕ್ಕಳಿಗೆ ಏನಾದ್ರು ತೊಂದರೆ ಇತ್ತು ಅಂದ್ರೆ ತಾಯ್ತ ಕಟ್ಟೋ ವಿಷಯ ಎಲ್ಲಾನು ಹೇಳಿದ್ರು ಅರ್ಚಕರು. ನಮ್ಮೊಟ್ಟಿಗೆ ಹಲವಾರು ವಿಚಾರಗಳನ್ನ ಅವ್ರು ಹೇಳಿದ್ರು. ಸುಮಾರು ಬೆಂಗಳೂರಲ್ಲಿ ಈ ತರ ಒಂದು ಮಕ್ಕಳ ಮಾರಿಯಮ್ಮ ದೇವಸ್ಥಾನ ಮೊದಲನೇ ಅಂತಾನೆ ಹೇಳ್ಬೋದು. ವಿಶೇಷ, ವಿಭಿನ್ನ ಹಾಗೂ ಶಕ್ತಿಪೀಠ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ.